ಅಲ್ಲ ಕರ್ರಿ 48 ದಿನ ಬಾಡ್ ತಿನ್ಬೇಡ ಅಂತ ಹೇಳಿದೀನಿ. ಅಯ್ಯೋ ಭಗವಂತ. ನಮ್ಮನೆ ಪೂಜೆ ಮಾಡೋದನ್ನ ತಿಂದಿಲ್ವಾ? ಬರೀ 6 ದಿನಕ್ಕೆ ಬಳೆ ಹಾಕಕ್ಕೆ ಕಷ್ಟನಾ? ಹಿಂದೆ ಕೂರಕ್ ಹಾಕಲ್ಲ ಅಂತ ಹೇಳಿ ಹಿಡಿತಾ ಇದಾರೆ. ಏನಕ್ಕಪ್ಪ ಅಂದ್ರೆ ಹೋಗ್ಬೋತೀರಾ? ಮುರ್ದೆ ಹೋಯ್ತಲ್ರಿ ನಾನೇ. ಹಾಯ್, ವೆಲ್ಕಮ್ ಬ್ಯಾಕ್ ಟು ರೈತ ಗುರುಜಿ ಯೂಟ್ಯೂಬ್ ಚಾನಲ್. ಏನು ಗುರುಜಿ ಇವತ್ತು ಹಿಂಗೆ ಹೋಗ್ತಿದ್ದಾರೆ ಅಂತೀರಾ? ಸ್ವಲ್ಪ ನಿದ್ದೆನೂ ಮಾಡಿಲ್ಲ, ಹುಲ್ ತುಂಬ್ಕೊ ಬರಬೇಕು ಗದೆ ಹತ್ರ ಹೋಗಿ. ಬನ್ನಿ ಇವಾಗ ಹೋಗಿ, ಟ್ಯಾಕ್ಟ್ರು ನಂದಲ್ಲ ಬೇರೆಯವ್ರದ್ದು ಫ್ರೆಂಡ್ದ ಗಾಡಿನ ಇಸ್ಕೊಂಡು ಇವಾಗ ಹೋಗಬೇಕು. ಗಾಡಿಯಲ್ಲಿ ನಿಂತಿದೆ ರೋಡಲ್ಲಿ. ಇವಾಗ ಹೋಗಿ ಅಲ್ಲಿ ಇಸ್ಕೊಂಡು ಗದ್ದೆ ಹತ್ರ ನಮ್ಮ ಪ್ರಯಾಣ. ಅಲ್ಲ, ನಾವು ಇಲ್ಲಿ ಕೂತ್ಕೊಂಡ್ರೆ ನೀವು ಗದೆ ತಕ ಹೋಗಿ ಕೂತ್ಕ ಬೋನ್ ಬರಬಾರ್ದಾ? ಆಚಾರ್ರೆ ಹಾಂ, ಗೊಬ್ಬರ ಜಾಸ್ತಿ ಆಯ್ತಾ? ಯಾ ಸುತ್ತ ಹಾಕ್ತೀನಿ ಅದು. ಇವಾಗ ಈ ಆನೆನ ತಗೊಂಡು ಆ ಕಡೆ ಪ್ರಯಾಣ. ಬನ್ನಿ ಇಳಿಸೋದು ತೋರಿಸ್ತೀನಿ. ಅಲ್ಲೂ ಸಹ ಬೆಮತಿಯವರೊಬ್ರು ಹುಲ್ ತುಂಬಿಸಿ ಗಾಡಿ ನಿಲ್ಲಿಸ್ಕೊಂಡಿದ್ದಾರೆ. ನಮ್ಮದು ಲಾಸ್ಟು, ಅವ್ರದ್ದೇ ಲಾಸ್ಟ್ ಅಂದ್ಕೊಂಡಿದ್ದೆ. ನಮ್ಗಿನ್ ಫಸ್ಟೇ ತುಂಬ್ಕೊಂಡು ಹೋಯ್ತವ್ರು ಅವರು. ಹಿಂದೆ ಕೂರಕ್ಕೆ ಹಾಕಲ್ಲ ಅಂತ ಹೇಳಿ ಹಿಡಿತಾ ಇದ್ದಾರೆ. ಏನಕ್ಕಪ್ಪ ಅಂದರೆ ಗದ್ದೆ ಬದ್ದೆ ಎಲ್ಲ ಇಳಿಸ್ಬೇಕಲ್ವಾ, ಅದಕ್ಕೆ ಇಳಿದಿದ್ದಾರೆ. ಇವಾಗ ನಾನು ಒಬ್ಬನೇ ಹೋಗೋಣ. ಬೆಮತಿಯವರು ಒಂದು ಲೋಡ ತುಂಬಿ ಇಲ್ಲಿ ನಿಲ್ಲಿಸಿ ಇನ್ನೊಂದು ಲೋಡ್ ಅಲ್ಲಿ ತುಂಬ್ತವ್ರೆ. ನಾವು ಇವಾಗ ಈ ಆನೆಗೆ ಈ ಹುಲ್ ತುಂಬಕ್ಕೆ ಹೋಗ್ತಾ ಇದ್ದೀವಿ. ಖಾಲಿ ಗಾಡಿ ಏನೋ ತಗೊಂಡು ಬಂದಿದ್ದೀವಿ. ಹೋಗ್ಬೇಕಾದ್ರೆ ಎಷ್ಟಿರುತ್ತೆ ಹುಲ್ಲು ಗೊತ್ತಿಲ್ಲ. ಸ್ವಲ್ಪ ಇಲ್ಲಿ ಲೋಡ್ ಗಾಡಿ ಹೋಗೋದು ಕಷ್ಟ ಇದೆ. ನೋಡೋಣ ಹೇಗಾಗುತ್ತೆ. ಇವಾಗ ಒಟ್ಟು 3 ಜನ ಇದ್ದಾರೆ, ನಾನು ಒಬ್ಬ ಸೇರಿ 4 ಜನ. ಇನ್ನೊಬ್ರು ಬರ್ತಾರೆ, 5 ಜನ ಹುಲ್ಲು ತುಂಬೋದಿಕ್ಕೆ. ನನಗೆ ಸ್ವಲ್ಪ ಕೆಲಸ ಇದೆ, ನಿಲ್ಕುಂದದವ್ರು ಬರ್ತಿದ್ದಾರೆ. ಸೊ ಇವರು 4 ಜನನ ಬಿಟ್ಟು ಒಟ್ಟು ನಾನು ಗಾಡಿ ನಿಲ್ಲಿಸಿ ಹೊರಡ್ತೀನಿ. ಈಗ ರಿವರ್ಸ್ ಹೊಡೆಯೋದಿದೆಯಲ್ಲ, ಏನು ಬೇಕಾದರೂ ಹೊಡಿಬೋದು. ಈ ರಿವರ್ಸ್ ಹೊಡೆಯೋದು ಭಾಳ ಕಷ್ಟ ಈ ಗಾಡಿಗಳಲ್ಲಿ. ಬಟ್ ಅಭ್ಯಾಸ ಇರೋರು ಚೆನ್ನಾಗಿ ರಿವರ್ಸ್ನ ಕರೆಕ್ಟಾಗಿ ಪರ್ಫೆಕ್ಟಾಗಿ ಹಾಕ್ಬೋದು. ನೋಡಿ, ಅಲ್ಲಿಗೆ ಹಿಂಗೆ ತಗೊಂಡು ಇವಾಗ ಅಲ್ಲಿಗೆ ಹೋಗ್ತಾ ಇದೆ. ಸ್ವಲ್ಪ ಕಷ್ಟ ಬಟ್ ಚೆಂದ. ಟ್ರ್ಯಾಕ್ಟರ್ ಓಟಕ್ಕೆ ಬಾ 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 ಅಂತ ಇರೋದು. ಕರೆಕ್ಟಾಗಿ ಹೊಡಿತಾ ಇದ್ದೀನಿ. ಸ್ವಲ್ಪ ಪರವಾಗಿಲ್ಲ, ಫಸ್ಟ್ ಹೊಡೆಯೋಕೆ ಬರ್ತಿರ್ಲಿಲ್ಲ. ಇವಾಗ ಚೆನ್ನಾಗೇ ಹೊಡಿತೀನಿ. ನೋಡಿ ಅವ್ರು ಎಲ್ಲಿಗೆ ಕರೀತಿದ್ದಾರೆ ಅದಕ್ಕೆ ಸಾಕಂತೆ ಕರೆಕ್ಟಾಗಿ ನಿಲ್ಸಿದ್ದೀವಿ. ಗಾಡಿ ಆಫ್ ಮಾಡೋಣ. ಎಸ್, ಆಫ್ ಆಯ್ತು. ಸಾಕಲ್ವ? ಕರೆಕ್ಟ್ ಐತೆ. ಸ್ವಲ್ಪ ಗೊಬ್ಬರ ಐತೆ, ತೆಗೆದ್ಬಿಡ್ತೀನಿ. ಅದು ಗೂಟ ಇದೊಂದು ಹಾಕಲ್ವ? ಗೂಟ ಅದು ಸಾಕಲ್ವ? ಅದೊಂದು ಇಲ್ಲಿಗೆ ಹಾಕಿರ್ತೀನಿ. ಎಲ್ಲೋ ಐತೆ ಅಲ್ಲಯ್ಯ, ಹೋಗೋಳಿಕೆ. ಎಸ್, ಇದೊಂದು ಕೂರ್ತು ಇದು ಡಮರ್ ಹಾಕಿ ಏನೋ ಹಾಕಲ್ಲ. ಕೂತ್ಕೊಂಡಾಗ ಅದು ಹಾಕಿ ಗಳಿಕೆ ಸದ್ಯಕ್ಕೆ ಹಾಕಲ್ಲ. ಇದು ಈಗ ಹಾಕಿರೋದಲ್ಲ, ಹಿಮಕ್ಕೆ ಇಲ್ಲಿ ಹೊಡಿದು ಹೋಗದ್ವಲ್ಲ, ಅದೇನೋ ಎಲ್ಲಡ್ಕೆ ಉಗ್ದಿರೋದು ಕಾಲಲ್ಲಿ ತುಣಿದಿದ್ವಿ. ಈಗ ಅವನು ಸೂರ್ಯ ಅವನು ಹೋದ್ನಲ್ಲ. ಗಾಡೆ ಬರ್ತದ, ಒಂದು ಗಾಡೆ ಬರ್ತದೆ ಈಗ. ಅವನು ಬರ್ತದೆ. ಇದಾವ ತುಂಬ್ಕೊ ಹೋಗ್ಬಿಟ್ಟು ಗೀತಾಕಾಶಲ್ಲಿ ಅದು ಬರ್ತದೆ. ಈಗ ಒಂದು ಗೂಟ ತರ್ಬೇಕಲ್ಲ. ಈಗ ಬೂಟ್ ಇಲ್ದವ್ರು ಹಾಕ್ಲಕ್ಕೆ ನೀಂದ್ರೆ ಗೂಟ್ ಜಡ್ ಕೊಟ್ಟೆ ಅಲ್ಲಿ ಮುಂದಕ್ಕೆ ಹೋಯ್ತಿತ್ತು. ಗೂಟ್ ಇಲ್ದವ್ರು ತುಂಬಕ್ಕಾಗ್ತದ ಅಪರವ. ಅಲ್ಲೇ ಒಂದು ಜಾತ್ರೆ ಮಾಡ್ಬೋದಾಯ್ತು. ನಾವು ಮನೆ ಹತ್ರ ಹೇಳಿದ್ರೆ ಹಂಗೆ ಹಿಡ್ಕೊಬರ್ಬೋದಾಯ್ತು ಅಂತ ಪಡ್ಕೊಂಡಾರ್ವಿ. ಏನು ಮಾಡೋದೀಗ? ಕಡ್ಗತ್ತಿ ತಂದಿಲ್ವಲ್ಲ? ಹೇಳ್ತೀನಿ ನಮ್ಮ ಅಪ್ಪಾಜಿ ಬರ್ತದೆ. ಬಂತು ಒಂದು ಬಡಿ ಬಂತು. ಬಿಡಕ್ಕೆ ಹಾಕುವಲ್ಲ, ಬಡಿಲ್ವಲ್ಲ. ಬಾಡಿ ಕೊಡ್ಬೇಕಲ್ಲ ಅವ್ರದ್ದು ಮನೆ. ಆ ಗಡ್ಡ ಹುಟ್ಟು ಮುರ್ಕತ್ತದೆ. ಅಲ್ಲ ತವನಿಲ್ ಹೇಳ್ತೀನಿ, ಹಾಕಿ ಹಾಕ್ಬೇಕು. ಅಲ್ಲ ತಡೀರಿ, ಬರ್ಲಿ ಇನ್ನು ಬರ್ಲಿ. ಇಷ್ಟು ಹಾಕ್ಬಿಟ್ಟು ಹುಲ್ಲು ಹಾಕೋಣ ಅಂತ. ಇನ್ನು ಬರ್ಲಿ.
ಹುಲ್ಲು ಹಾಕ್ಬೇಕು ಈಗ ಇನ್ನೊಂಚೂರು ತಳಿಕ್ ಮಾಡಿ ಅಷ್ಟು ಹುಲ್ಲು ಇದಾಯ್ತ ಕಣ ಬಿಡಿ ಇಲ್ಲಿ ಸಾಕು ಹ್ಞೂ ಸಾಕು ಟೈಟ್ ಆಯ್ತು ಸಾಕು ಅಲ್ಲ ಟೈಟಾಗಿ ಹುಲ್ಲು ಹಾಕಿ ಸಾಕು ಕೂತ್ಕತ್ತು ಕೂತ್ಕತ್ಕೊಂಡು ಕೂತ್ಕತ್ತು ಹಳ್ಳಾಡಕ್ಕಳು ಹುಲ್ಲು ಹಾಕ್ಬೇಕು ಹೋಯ್ತಾ ಮತ್ತೆ ಅವು ಜರಿತೆ ಹೋಯ್ತವೆ ಸೈಡಿಗೆ ಹುಲ್ಲು ಹಾಕಿ ಕೊಡು ಒಂದಿಷ್ಟ ಸೈಡಿಗೆ ಹಾಕಿ ಕೊಡ್ರ ಹ್ಞೂ ಅಲ್ಲ ಕಟ್ಟೆ ಬಿಡೋಣ ಅಲ್ವಾ ಬೇಡ ಸಿಂದಿಗೆ ಹಾಕಿ ಫುಲ್ ಹಾಕ್ ಬಾಬಾ ಒಂದು ಕಡೆ ಹಾಕಿನಾರೆ ಒಂದು ಸೈಡ್ಗೆ ಹಾಕಿ ಗಡಿಗೆ ಹಾಕಿ ಬಿಡಿ ಕೈ ಬಿಡಿ ಹೋಯ್ತು ಅದು ಜಾಸ್ತಿ ಹುಲ್ಲು ಹಾಕ್ಬೇಕು ಕಟ್ಬಿಡ ಬಿಡು ಅದು ಏನು ಕಟ್ತೀವಿ ಇಲ್ಲಿ ಕಟ್ಬೇಕು ಇಲ್ಲಿ ಮತ್ತೆ ಇಲ್ಲಿ ತಗೊಂಡು ಇಲ್ಲಿ ಇದೇನು ಪೂರ್ತಾನೆ ಹಗ್ಗ ಹೋಯ್ತು ತಗೊಂಡು ಇಲ್ಲಿ ಹಗ್ಗ ತಗೊಂಡು ಇಲ್ಲಿ ಹ್ಞೂ ಹಗ್ಗ ತಗೊಂಡು ಯಾಕೆ ಎತ್ತಾಣಿನ ಸ್ವಲ್ಪ ಬೇಡ ಬೇಡ ಹಿಡ್ದಿಯಲ್ಲ ಹೋಗ್ಬೇಕಾರೆ ಅಲ್ಲ ಇದು ಹಿಂಗೆ ಮುರ್ಕೊಬಿಟ್ಟತ್ತು ಲಟ್ ಅಂತ ಎಲ್ಲಿ ಹೊಡಿತು ಮರಯ ಅಷ್ಟೇ ಟ್ರಾಲಿಲಿ ತಿರ್ಗ್ಬೇಕಾರೆ ಎಲ್ಲೂ ಹೊಡಿಯಕ್ಕಲ್ಲ ಎಲ್ಲೂ ಹೊಡಿಯಕ್ಕಲ್ಲ ಕಟಿ ಏನಾರ ಸೇರಿಸ್ಬಿಟ್ಟು ಕುಚ್ಚಿಗೆ ಓ ಅದು ಸೇರ್ಸಿದ್ರೆ ಹಗ್ಗ ಹಾಕಕ್ಕೆ ಹಗ್ಗ ಹಾಕ್ಬೋದು ಕಟ್ಟಿ ಹಾಕ್ಬೋದು ಹೊರಗೆ ಹಾಕ್ಬಿಟ್ಟು ಕಟ್ಟಿ ಹಗ್ಗ ಹಾಕ್ಬೋದು ಕಟ್ಟಿ ಹಗ್ಗ ಸೂರ್ಯನ ಇಲ್ಲೇ ಐತಲ್ವಾ ಕಟ್ಟಿ ನನಗೆ ಒಟ್ಟದೆಲ್ಲಿ ಅಂತ ಹಾಂ ಒಟ್ಟದು ಒಟ್ಟದ ಇದ್ರ ತ ಕೊಟ್ಟನ ಯಾತವ ಅಂತ ಅಡಿಕೆ ಗಿಡ ಹೋಗ್ಯವಲ್ಲ ಎಲ್ಲೆಡು ಹಿಂದ್ಗಡೆ ಆ ಮೂಲೆ ಹೋಗಿತ್ತಲ್ಲ ಅಲ್ಲಿ ಕೊಟ್ಟನ ಇದು ಈ ಹುಲ್ಲ ತಳ್ಕ ಹಾಕ್ಬಿಡಣ ರಮೇಶ ಮ್ಯಾಲೆ ಎಸ್ಕೋಗಣ ಯಾಕೆ ಹುಲ್ಲ ಐತೆ ಅಲ್ಲ ಇದಾವ ಹಾಕಂದ್ಮೇಲೆ ಇದ ಮ್ಯಾಕ್ ಹಾಕೊಂಡು ಹೋಗಿ ಕರೆಕ್ಟ್ ಆಯ್ತು ಇಲ್ಲ ಅಂದ್ರೆ ಬೋರ್ ಅಂತ ಹಾಕೋಣ ಯಾವ ಬರಲ್ಲ ನಮ್ದು ಅಲ್ಲೆಲ್ಲಿ ಜಾಗ ಐತೆ ಜೋಳ ಒಣಗಿ ಹೋಯ್ತಲ್ಲ ಎರಡು ಡಬಲ್ ಹಗ್ಗ ಕಟ್ಬೇಕಾ ಕಟ್ ಕೊಡ್ ಬಾಬಾ ನನ್ನ ಕೆಲಸ ಸ್ವಲ್ಪ ಇವಾಗ ಗಾಡಿ ಇಲ್ಲಿಗೆ ಹಾಕೊಟ್ಟಿದ್ದೀನಿ. ಇವಾಗ ಮನೆ ಹತ್ರ ಹಬ್ಬಕ್ಕೆ ಡೇಟ್ ಹಾಕ್ಸಕ್ಕೆ ಬಂದಿದ್ದಾರೆ ನಿಲ್ಕುಂದದವರು ಗ್ರಾಮಸ್ಥರು. ಬನ್ನಿ ಇವಾಗ ಹೋಗಿ ಅವ್ರ ಜೊತೆ ಮಾತಾಡಿಸ್ಕೊಂಡು ಅವ್ರನ್ನ ಯಾವ ಡೇಟ್ ಬರುತ್ತೆ ಅನ್ನೋದನ್ನು ನೋಡೋಣ. ಹಬ್ಬ ಮುಂದಿನ ತಿಂಗಳಿಂದ ಮೇವರೆಗೂ ನಮ್ಮ ಕಡೆ ಎಲ್ಲ ಊರಲ್ಲೂ ಆಲ್ಮೋಸ್ಟ್ ಅಲ್ಲಿ ನನ್ನ ಡೇಟ್ಗಳು ಮೇ 10ನೇ ತಾರೀಕುವರೆಗೂ ಪೂರ್ತಿ ಬುಕ್ ಆಗೋಗಿದೆ. ಇನ್ನೊಂದು 2-3 ಡೇಟ್ ಉಳಿದಿದೆ. ಅದರಲ್ಲಿ ಒಂದು ಇವಾಗ ಇವ್ರಿಗೆ ಕೊಡಬಹುದು ಅನ್ಕೋತೀನಿ. ನೋಡೋಣ ಬನ್ನಿ ಏನಾಗುತ್ತೆ ಅಂತ. ಅವ್ರು ತುಂಬ ಅಷ್ಟರಲ್ಲಿ ಅವ್ರ ಊರವ್ರಿಗೆ ಡೇಟ್ ಕೊಟ್ಟು ಬರಬೇಕು. ಇವಾಗ ನಾನು ಕರೆಕ್ಟಾಗಿ 3-4 ದಿನ ಆಯಿತು ನಿದ್ದೆ ಮಾಡಿ. ಪ್ರತಿ ಸಲನೂ ನಿದ್ದೆ ಗೆಡದೆ ಆಗಿದೆ. ಕಣ್ಣೆಲ್ಲ ಒಂಥರ ಇಟ್ಟಿದ್ದಪ್ಪ ಓದ್ತಾ ಇದೆ. ಪಾಪ ಮೇ 10 ಕಳೆದು ಬಿಟ್ರೆ ಪೂರ್ತಿಯಾಗಿ 1 ತಿಂಗಳು ರೆಸ್ಟು. ಎಲ್ಲೂ ಹೋಗಂಗಿಲ್ಲ. ಆರಾಮಾಗಿ ಜೋಳಕ್ಕೆ ನೀರು ಹೊಡ್ಕೊಂಡು ಇರೋದು ಇದೇ ಜಾಗದಲ್ಲಿ. ಇವಾಗ ಅವರಲ್ಲಿ ಹುಲ್ಲು ತುಂಬ್ತಾ ಇದ್ದಾರೆ. ಇವಾಗ ಸದ್ಯಕ್ಕೆ ಇಷ್ಟು ತುಂಬಿದ್ದಾರೆ. ಬನ್ನಿ ಮನೆ ಹತ್ರ ಹೋಗಿ ಬರೋ ಅಷ್ಟರಲ್ಲಿ ಎಷ್ಟು ತುಂಬಿರ್ತಾರೆ ನೋಡೋಣ. ಇವಾಗ ನಮ್ಮ ಅಪ್ಪಂದು ಬೈಕ್ ಎತ್ಕೊಂಡು ಹೋಗೋಣ. KTM ಅಂತೂ ನಮ್ಮ ಅಪ್ಪನ ಬೈಕ್ ಎತ್ಕೊಂಡು ಇವಾಗ ಮನೆ ಹತ್ರ ಪ್ರಯಾಣ. ಒಂಥರ ಚೆಂದ ಈ ಹಳೇ ಬೈಕ್ ನಮ್ಮ ಅಪ್ಪಂದು ಓಡಿಸೋದಕ್ಕೆ ಸೂಪರ್. ಹೋಗ್ಬೋತೀರಾ? ನಾವು ಹೋಗ್ಬತ್ತೀವಿ. ಹಾಂ ಸೊ ಅಲ್ಲಿ ಟ್ಯಾಕ್ಟರ್ ಸಿಕ್ತಾ, ಹಾಗಾಗಿ ಹೋದೆ. ಬನ್ನಿ. ಮೇ ತಿಂಗಳಲ್ಲಿ ಇವರಿಗೆ ಹಬ್ಬಕ್ಕೆ ಡೇಟ್ ಕೊಟ್ಟು ಇವ್ರನ್ನ ಕಳಿಸ್ಕೊಟ್ಟು ಹಾಗೆ ಮದುವೆ ಜಾತಕ ನೋಡಿದೆ. ನೋಡಿ ಇಲ್ಲಿ ಹಾಕಿದ್ದೀನಿ. ಅದಕ್ಕೆ ನೀವು ಕೊಟ್ಟು ಡೇಟ್ ಆಫ್ ಬರ್ತ್ ನಿಮ್ಮ ಹುಡುಗೊಂದು 5/5/94ನೇ ಗುರುವಾರ 6 ಗಂಟೆ 20 ನಿಮಿಷ. ನಕ್ಷತ್ರ ಬಂದು ಪೂರ್ವಭಾದ್ರ ನಕ್ಷತ್ರ 2ನೇ ಪಾದ ಬರುತ್ತೆ. ರಾಶಿ ಬಂದು ಕುಂಭ ರಾಶಿ, ಮನುಷ್ಯಗಣ ಬರುತ್ತೆ. ನೀವು ಕೊಟ್ಟಿರೋದು ಏನು ಹೆಸರು? ರೇಣುಕಾ ಶರತ್ತು. ರೇಣುಕಾ ಶರತ್ತು ಅಂತ ಹೋದರೆ ರೇಣುಕಾ ಅನ್ನೋದು ಸ್ವಾತಿ ನಕ್ಷತ್ರಕ್ಕೆ ಹೋಗುತ್ತೆ. ಈ ಥರ ಇರೋದ್ರಿಂದ ಅದೇನು ಬೇಡ. ಸೊ ಈ ನಾನು ಏನು ಕೊಟ್ಟಿದ್ದೀನಿ ಇದನ್ನು ಹುಡುಗಿ ಕಳಿಸ್ಕೊಡ್ಬೇಕಾದ್ರೆ, ಹುಡುಗಿ ಮನೆಗೆ ಜಾತಕ ಕೊಡಬೇಕಾದ್ರೆ ನಾನು ಇದು ಹಾಕೊಟ್ಟಿದ್ದೀನಿ. ಇದಕ್ಕೆ ಇದೇ ನಕ್ಷತ್ರ, ಇದೇ ರಾಶಿ, ಇದೇ ಗಣನ ಕೊಡಿ. ನೀವು ಕೊಟ್ಟಿರೋದು ಅದು ತಪ್ಪು. ಅದು ನೀವು ಪ್ರೀತಿಯಿಂದನೋ ಅಥವಾ ಸುಮ್ಮನೆ ನೀವು ಕಲಿತಿರೋದು. ನೀವು ಕೊಟ್ಟಿರೋ ಹೆಸರು ಇದೇ ಬರೋದು. ಅಂತೂ 3/4 ಗಂಟೆ ಆಯಿತು. ಅವ್ರಿಗೆ ಡೇಟ್ ಹಾಕ್ಕೊಟ್ಟು ಹಾಗೆ ಒಂದು ಮದುವೆದು ಬಂದಿತ್ತು. ಅವ್ರದ್ದು ಜಾತಕ ಏನೋ ತಪ್ಪು ಅನ್ನೋರಂತೆ. ಅದನ್ನು ಯಾವ ನಕ್ಷತ್ರ ಯಾವ ರಾಶಿ ಎಲ್ಲನೂ ಹಾಕ್ಕೊಟ್ಟು ಇವಾಗ ಅಂತೂ ಗದ್ದೆ ಹತ್ರ ಹೋಗ್ತಾ ಇದ್ದೀನಿ. ಬನ್ನಿ ಎಷ್ಟು ತುಂಬಿದ್ದಾರೆ ನೋಡೋಣ. ಅಂತೂ ನಾನು ಹೇಳ್ದಂಗೆ ಹಗ್ಗ ಹಾಕ್ತಾ ಇದ್ದಾರೆ ಅಂದೆ, ಬಟ್ ಹಗ್ಗ ಹಾಕ್ತಿಲ್ಲ. ಇನ್ನೊಂದು 2.5 ಹಾಕೊಳ್ತಾ ಇದ್ದಾರೆ. ನಾನು ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಹಗ್ಗ ಹಾಕ್ತಾರೆ ಅಂದ್ಕೊಂಡಿದ್ದೀನಿ. ಬನ್ನಿ ನೋಡೋಣ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಒಂದು ಉತ್ತಮವಾದ ಕಮೆಂಟ್ ಹಾಕಿ ಅಂತ ಹೇಳ್ತಾ, ನಮ್ಮ ಚಾನಲು ಬೇಗ ಬೆಳೀಲಿ, ಚೆನ್ನಾಗಲಿ ಅಂತ ಹೇಳ್ತಾ ಬನ್ನಿ. ಎಷ್ಟು ತುಂಬಿದಾರಪ್ಪ ಅಂತಂದರೆ ನೋಡಿ, ಅಷ್ಟು
ತುಂಬಿದ್ದಾರೆ ಇವಾಗ ಸದ್ಯಕ್ಕೆ. ಸಾಕಷ್ಟು ಹೋಗೋಣ. ಆಲ್ಮೋಸ್ಟ್ ಅಲ್ಲೂ ಎಷ್ಟುವರೆ ಹಾಕಿದಾರಪ್ಪ ಹಿಂಗೆ ಅಂತಂದರೆ 1 2 3 4 5 ಹಾಕಿದ್ದಾರೆ. ಅಂದರೆ 5 ಕಂತೆಗಳನ್ನ 1 2 3 4 5 ಸ್ಟೆಪ್ ಥರ ಮಾಡಿದ್ದಾರೆ. ಆ ಥರ ತುಂಬಿದ್ದಾರೆ. ಹಗ್ಗ ಹಾಕಿ, ಏನೂ ಹಾಕಲ್ಲ. ಹಗ್ಗ ಹಾಕಿ ನಿಧಾನಕ್ಕೆ ಹೋಗೋಣಕ್ಕಂತ ಹಗ್ಗ ಹಾಕಿ. ಸೈಚಿನವ್ರೆ ಹಗ್ಗ ಎಸಿರಿ ಸೈಚಿನ. ಅಯ್ಯೋ ಅಲ್ಲ ಕಣ್ರಿ, ನನ್ನ ತಂಗಿ ಏನೇ ನೀನು ಉದ್ಧಾರ ಮಾಡ್ತಿಲ್ಲ. ಎಲ್ಲ ಸುರೇಶ ಹೆಂಗೆ ಕಟ್ಬೇಕು ಹೇಳ, ನಾನು ಕೊಡ್ತೀನಿ. ಇಲ್ಲಿ ಬರ್ಬೇಕು ಹಗ್ಗ. ಯಾರು ಒಳಗೆ ಬರ್ಬೇಕಣ್ಣ, ಒಳಗೆ ಅನ್ನಲ್ಲ ಕಣ ಅಣ್ಣ. ಎಲ್ಲಿ ಕಟ್ಬೇಕು ಹೇಳೋ ಅಣ್ಣ ಇಲ್ಲಿ ಬರ್ಬೇಕಣ್ಣ, ಇಲ್ಲಿ ಎಲ್ಲಿಗೆ ಇದ್ರೊಳಗೆ ಬರ್ಬೇಕು. ಸಚಿನು ಇಟ್ಕೊಳ್ರಿ, ಅಲ್ಲೊಂದು ಬತ್ತು ಇಟ್ಕೊಳ್ರಿ ಸಚಿನ್ ಅಥವಾ ಈ ಕಡೆಗೆ ಬರ್ರಿ ಸಚಿನು. ಅವ್ರೊಳಗೆ ಸೇರಿಸಿ ಹೇಳ್ರಿ ಸಚಿನ್ ಫಸ್ಟು. ರೇ ಈ ತುದಿ ಅವ್ರೊಳಗೆ ಸೇರಿಸ್ರಿ. ಹಾಂ ಅವ್ರೊಳಗೆ ಸೇರಿಸ್ರಿ. ಹಾಂ ಯಾಕ ಪೂರ್ತಿ ಹೇಳಿ. ದ್ರೌಪದಿ ಚೈಚನ ನಿಲ್ಲಿಸ್ರಿ. ಅದು ಹೆಂಗೆ ಹೊಡಿತದ ಗೊತ್ತಾಯ್ತದ ನೋಡ ತೋರ್ಸನ. ಹ್ಞೂ ಹಾಂ ಏನು ಹೊಡಿಬಿಟ್ರು ಹಂಗೆ ಅಪ್ಪ ಅಂತ ಬರ್ಬೇಕು. ಡೈಲಿ ಬಿಡ್ತಾ ಇರ್ಬೇಕು. ಬಿಡು ಏನಾರು ಎಡಿಟ್ ನಾನು ಮಾಡ ಮಾಡಿ ಎಬ್ರು ಸತ್ತಿರುವನು ಸಚಿನ್ ಡೈಲಾಗ್ ಹೇಳ್ರಿ. ಈ ರೀತಿಯಾಗಿ ಪಟಪಟ ಅಂತ ಹೇಳಿ ಹೊರೆನೆಲ್ಲ ಟ್ಯಾಕ್ಟ್ರಿಗೆ ಹಾಕೊಂಡು ಹಗ್ಗ ಬಿಕ್ಕೊಂಡು ಇವಾಗ ಮನೆ ಹತ್ರ ಹೊರಟ. ನೀನು ಯಾಕೆ ಹೆಂಗೆ ಆಡ್ತೇನೆ ನೀನು? ಅಂತೂ ಈ ರೇಂಜಿಗೆ ಹಗ್ಗ ಬಿಕ್ಕೊಂಡು ಟ್ಯಾಕ್ಟ್ರಿಗೆ ಲೋಡ್ ಮಾಡಿಕೊಂಡು ಟ್ಯಾಕ್ಟ್ರಿ ತಗೊಂಡು ಹೊರಟು. ಈ ಸಲ ಗಾಡಿನ ನಮ್ಮ ಯೋಗೇಶ್ನೇ ಓಡಿಸ್ತಾ ಇದ್ದಾನೆ. ನಾನು ಹಿಂದೆ ನಿಂತು ಈ ಥರ ವೀಡಿಯೋ ಮಾಡ್ತಾ ಇದ್ದೀನಿ. ಇವಾಗ ಇಂತೂ ಫೈನಲಿ ಅವನೇ ಬಂದ, ನಮ್ಮ ಯೋಗೇಶ. ಅವನೇ ಗಾಡಿ ತಗೊಳ್ತಿದ್ದಾನೆ. ಬನ್ನಿ ಇವಾಗ ಗಾಡಿಗೆ ಎತ್ಕೊಂಡು ಏರಿಯತ್ಸಾಗಿದೆ. ಗಾಡಿಗೆ ಎತ್ಕೊಂಡು ಆರಾಮಾಗಿ ಇವಾಗ ಮನೆ ಹತ್ರ ಹೋಗೋಣ. ಇನ್ನೂ ಅದು ಎಲ್ಲಿ ಒಟ್ಟದಂತ ಪ್ಲ್ಯಾನ್ ಮಾಡಿಲ್ಲ, ಅಲ್ಲಿ ಹೋಗಿ ಪ್ಲ್ಯಾನ್. ಓಳೆ ಲಾಂಗ್ ಹೊಡಿ ಈಗ, ಲಾಂಗು ಬಾ 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 ಬಾ. ಮುರ್ದೆ ಹೋಯ್ತಲ್ರಿ. ನಾನೇ ಹೋಗು ಹಂಗೆ ಹೋಗು. ಕರೆಕ್ಟ್ ಐತಿ ಕಂದ್ ಬಾರ. ಗಣೇಶ ಹೆಂಗಿನ ಕೊಡ್ತೀಯ? ಹೇಳ್ಕೊಳ್ಳಿ ಅಕ್ಕ ಬಾ. ಅಲ್ಲೇ ಮಾಡಕ್ ಬಾಬಾ. ಕೈಗೆ ಸಿಗಿಸ್ಕೊಬಿಟ್ಟಿಯ ಸೈಚಿನು. ಎಲ್ಲಿ ಕೊಟ್ಟದ ಹೇಳಿ ಈಗ? ಅಲ್ಲಿಂದ ಅಲ್ಲಿವರೆಗೆ ಕೊಟ್ಟ. ಮುಂದಕ್ಕೆ ಹೋಗ್ಬಿಟ್ಟು ಮುಂದಕ್ಕೆ ಬೇಡ. ಹೋದಲ್ಲ ಬಡಿ ಬಡಿ. ಡೋರ್ ಎತ್ ಬರ್ರಿ ಇಲ್ಲಿ ಎತ್ರಿ ನೋಡೋಣ ಹೆಂಗೆ ಎತ್ತಿರಿ ಡೋರ. ಫಸ್ಟ್ ಅಲ್ಲಿ ಸಿಗಿಸ್ಕೋಬೇಕು, ಅಲ್ಲ ಎತ್ತಬೇಕು, ಅದೇ ಎರಡ. ಹಿಂಗೆ ಕಣ್ರಿ, ಶಕ್ತಿ ತೋರ್ಸಿ ಹಾಕಿ ಜೋರಾಗಿ ಬರ್ಬೇಕು. ಹಾ ಏನ್ ಸೈಚಿನ್ ನೀವು? ಹಾ ಹೆಂಗಿರ್ಬೇಕು? ಮೊಗ ಐತೊಂದು. ಹಾ ಅಪ್ಪ ಮುರ್ದಿ ಅದವ. ಎತ್ತು ಹಂಗೆ ಮ್ಯಾಕತ್ತು. ಎತ್ತು ಏನು ಹಾಕಲ ಬರ್ತದಕ್ಕಂತ ಹೋಯ್ತದು. ತು ಎಳಿ ಮರಯ್ಯ. ಅಲ್ಲಾಡ್ಸಿ ನಿಧಾನಕ್ಕೆ ಎತ್ಬೇಕು, ಊತ್ಬೇಕದ. ಹಂಗೆ ತಿರ್ಗಿಸ್ಕ ಹಂಗೆ ಬರಕ, ತಿರ್ಗಿಸ್ಕ ಹಂಗೆ.
ಹಂಗೆ ತಿರುಗಿಸ್ದಂಗೆ ಹಂಗೆ ಎಳಿಬೇಕು. ಮುರ್ಕತ್ತದೆ ನಿನ್ನ ಹೋಯ್ತಾ. ಇವಾಗ ತಗೊಂಡು ಬಂದು ಇಲ್ಲಿಗೆ ಹುಲ್ಲ ಒಂದು ಲೋಡ್ ಹಾಕಿದ್ದೀವಿ, ಇನ್ನೊಂದು ಲೋಡ್ ಹಾಕಬೇಕು. ಈ ಗಾಡಿ ಹೋಯ್ತು. ಇವಾಗ ಇನ್ನೊಂದು ನಮ್ಮ ಸೂರ್ಯನ ಗಾಡಿ ಬರುತ್ತೆ. ನಮ್ಮ ಇಂಜಿನ್ಗೆ ಆ ಟ್ರೈಲರ್ ಹಾಕೋಣ. ಬನ್ನಿ ಇವಾಗ ತಿಂಡಿ ಮಾಡೋಣ, ಲೇಟ್ ಆಗೈತೆ. ತಿಂಡಿ ಮಾಡ್ಕೊಂಡು ಇವಾಗ ಮತ್ತೆ ಇದನ್ನು ಒಟ್ಟಿ ಅಲ್ಲಿಗೆ ಹೋಗ್ಬೇಕು. ಮಧ್ಯಾಹ್ನ ಮದುವೆಗೆ ಬೇರೆ ಹೋಗಬೇಕು ಕುಶಾಲನಗರದಲ್ಲಿ. ಮಧ್ಯಾಹ್ನನೇ ಬರ್ತೀನಿ ಅಂತ ಹೇಳಿದ್ದೀನಿ ಚೌಟ್ರಿಗೆ. ನೋಡೋಣ, ಬೇಗ ಬೇಗ ಕೆಲಸ ಮುಗಿಸೋಣ. ಬಾಯ್. ಏನು ಏನಣ್ಣ ಆಯ್ ಇಂದ್ರಿಕ ನೀನು ಆಯತ್ ಕಲಿತಿದೀಯಾ? ಹಾಂ ನೋಡ ಸುಮ್ಮನೆ ಸುಮ್ಮನೆ ಹೋಗಿ ಮೈಕೆ ಬರ. ಓಡು ಹೋಗು, ಓಡು 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 ಓಡ್ತಂಗೆ. ಇವರಿಲ್ಲಿ ತಿಂಡಿ ಮಾಡ್ತಿದ್ದಾರೆ. ಬನ್ನಿ ನಾವು ತಿಂಡಿ ಮಾಡೋಕೆ ಜಾಯ್ನ್ ಆಗ್ಬಿಡೋಣ. ಏನ್ ಮಾಡಕ್ಕೆ ಏನಾರು ಇವಾಗ 2ನೇ ಲೋಡಿಗೆ ಈ ನಮ್ಮ ಆನೆಗೆ ಟ್ರೈಲರ್ ಹಾಕೊಂಡು ಹೋಗೋಣ. ಟ್ರೈಲರ್ ಅಲ್ಲಿ ಬರ್ತಾ ಇದೆ. ಇವಾಗ ಇದನ್ನ ತಗೊಂಡು ಹೋಗೋಣ. ಬನ್ನಿ ಇವಾಗ ಇದನ್ನ ತಗೊಂಡು ಹೋಗಿ ಆ ಒಂದು ಟ್ರೈಲರ್ನ ಇದಕ್ಕೆ ಹಾಕೊಂಡು ಗದ್ದೆ ಹತ್ರ ಹೋಗೋಣ. ಅವ್ರು ಅಲ್ಲಿ ಹುಲ್ಲು ಹೊಡ್ತಿದ್ದಾರೆ. ಯಾವ ಥರ ಹೊಡ್ತಿದ್ದಾರೆ ಅಂತೇಳಿ ಅಲ್ಲಿ ಹೋಗಿ ತೋರಿಸ್ತೀನಿ. ಇವಾಗ ಇದಕ್ಕೆ ಇಂಜಿನ್ ತೊಗೊಬರ್ಬೇಕು. ಇವಾಗ ಈ ಇಂಜಿನ್ಗೆ ಟ್ರೈಲರನ್ನು ಹಾಕೋಬೇಕು. ಅಲ್ಲಿ ಗಾಡಿ ಬರ್ತಿದೆ, ಅಲ್ಲಿಗೆ ಇವಾಗ ಇದನ್ನು ತಗೊಂಡು ಹೋಗೋಣ. ಇವಾಗ ಈ ಗಾಡಿಲಿರೋ ಟ್ರೈಲರ್ನ ಈ ಗಾಡಿಗೆ ಹಾಕಬೇಕು. ಹಾಕೊಳ್ಳೋಣ. ತೆಗೀರಿ ಅದವಾ. ಮಂಜು ಹುಡುಗ ಅಂತ ಭಾಳ ಫೇಮಸ್ಸು. ಫಿಲಮ್ಗೆಲ್ಲ ಹೋಗೋಕ್ಕಿದ್ದ, ಬಟ್ ಹೋಗದೆ ಇಲ್ಲೇ ಈಗ ಅವನೇ. ಬಂದ ನೋಡಿ ಅವನು. ಅಲ್ಲ ಕರ್ರಿ 48 ದಿನ ಬಾಡ್ ತಿನ್ಬೇಡ ಅಂತ ಹೇಳಿದೀನಿ. ಅಯ್ಯೋ ಭಗವಂತ. ಅಯ್ಯೋ ಸಾಯಂಕಾಲ ಇಲ್ಲ, ಸಾಯಂಕಾಲ ತಿಂದವ್ ನೀವನು. 11 ಗಂಟೆ ರಾತ್ರಿ ಆದ್ರೂ ಮಾತಾಡ್ತಾ ಇದ್ರಿ. ಎಲ್ಲಿದ್ದು ಏನೋ ಎಲ್ಲಿದು? ನಾನ್ 48 ದಿವಸ ಅಲ್ಲೇ ಇರ್ಲಿ. ಇಲ್ಲಿ ನಿಮ್ಮೂರಿಗೆ ಒಂದಿನ ಹಿಡಿಯಕ್ಕೆ ಅಂತ ಬಂದೋಕರ್ರಿ. ಒಂದಾಳು ದೊಡ್ಡ ಏನು ಘಟಾನ್ ಗಟ್ಟಿ ಅನ್ನಂಗೆ ಅಲ್ಲಿ ಮೀನಾ ತಗೊಂಡು ಕೂಳಿಯ ಬಂತು ಒಂದ್ ಪಾರ್ಟಿ. ಕ್ಯಾರಿಗಾಡಿ ಹಿಡಿಬಾರ್ದೇನ್ರಿ ಪಾರ್ಟಿ? ಅವತ್ತು ಹೊಟ್ಟೆನೆ 3 kg ಐತಲ್ಲ, ಅಲ್ಲಿ ಹೊಟ್ಟೆ 3 kg ಅಲ್ಲ 9 kg ಐತಿ. ಈಗ ಇನ್ನೇನು ಇಡಬಿಡಲ್ಲ ಅಷ್ಟೇ. ನಮ್ಮೂರ್ ಕೆರೆ ಇನ್ನು 15 ದಿವಸ ತಾಬರ್ರಪ್ಪ ನನಗೆ ಕೊಡ್ರಿ ಒಂದು 200 ರೂಪಾಯಿ ಹಾಕ್ತೀನಿ. ಬಳೆ ಹಾಕಕ್ ಕಷ್ಟನಾ? ನಾನ್ ತಿನ್ನಂಗೆ ಅಲ್ವಾ? ಇಲ್ಲ 9 ದಿವಸ ತಿನ್ಬೋದಲ್ರಿ? 48 ದಿವಸ ಅಪ್ಪ ತಿನ್ನಪ್ಪ. ತಿಂತೀರಿ ಒಂದ್ 48 ದಿವಸ ಯಾಕಂಗಾಡ್ತೀರಿ ಅಂತ ತಿನ್ನು. 9 ದಿನ 9 ದಿನ ಆಯ್ತಾ? ಮತ್ ತಿನ್ನು. ನಾನೇ ಹೇಳ್ತಿಲ್ವಾ? ನಮ್ಮನೆ ಪೂಜೆ ಮಾಡೋದು ನಾನು ತಿಂದಿಲ್ವಾ? ಒಬ್ಬರಿಗೆ 6 ದಿನಕ್ಕೆ 1 ಅಡಿ ಒಳಗಿದ್ರೆ 1 ಅಡಿ 1 ಅಡಿ ಬೇಕಾ? ದಪ್ಪ ಏನು ಮೀನ್ ಸಿಕ್ಕಿದ್ರೆ ಹಿಡಿಬೇಕಲ್ಲ. ದಪ್ಪ ಕುಳಿ ದಬಾಕಲ್ಲ ಇಡ್ತಾನೆ ನಿಂಗೆ. ನಮ್ಮೂರ್ ಕೆರೆ ಕರೆಕ್ಟ್ ಇನ್ನು 15-20 ದಿವಸ ನೀರು ಇಳಿಯುತ್ತೆ. 2ನೇ ಲೋಡಿಗೆ ಇವಾಗ ಗಾಡಿ ತಂದು ಹಾಕಿ ನಮ್ಮ ಜೋಳಕ್ಕೆ ನೀರು ಹಾನ್ಬಿಡ್ಬೇಕು. ಅಲ್ಲಿ ಸೋಲರು ಇನ್ನೂ ಆನ್ ಮಾಡಿಲ್ಲ, ಅಲ್ಲಿ ಕಾಣ್ತಾ ಇದೆ. ಬನ್ನಿ ಇವಾಗ ಅಲ್ಲಿಗೆ ಹೋಗಿ ಸೋಲಾರ್ ಆನ್ ಮಾಡಿ ಇವತ್ತು ಈ ಬಿಸಿಲಿಗೆ ನೀರು ಎಷ್ಟು ಬರ್ತಾ ಇದೆ ಎಂಬುದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ. ಸೋಲಾರು ಬೇಸಿಗೆಗೆ ತುಂಬ 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 ಒಳ್ಳೆಯದೇ. ಏನಕ್ಕಪ್ಪ ಅಂತಂದರೆ ನೀರು ಕರೆಂಟ್ ನೋಡಿ ಬಂದಿಲ್ಲ. ನೆನ್ನೆಲ್ಲೂ ಕರೆಂಟ್ ಕೊಟ್ಟಿಲ್ಲ. ನೆನ್ನೆಲ್ಲೂ ಸೋಲಾರಲ್ಲಿ ಕೊಡ್ತಿದ್ದೀವಿ. ಇವತ್ತು ಇನ್ನೂ ಕರೆಂಟ್ ಕೊಟ್ಟಿಲ್ಲ. 2 ಗಂಟೆಗೇನೋ ಅಂತ
ಹೇಳಿದ್ದಾರೆ. ನೋಡೋಣ, ನೆನ್ನೆಲ್ಲೂ ಗಂಗಂದ್ರು ಕೊಟ್ಟಿಲ್ಲ, ಇವತ್ತೇನಾಗುತ್ತೆ ಅಂತ ನೋಡೋಣ. ಬಟ್ ಇವಾಗ ನಮ್ಮ ಸೋಲಾರ್ನ ಆನ್ ಮಾಡೋಣ ಬನ್ನಿ. ಅಂತೂ ನಮ್ಮ ಸೋಲಾರ್ ಹತ್ರ ಬಂದು ಹೇಗಪ್ಪ ಆನ್ ಮಾಡೋದು ಅಂತಂದರೆ, ಇಲ್ಲಿ ಒಂದು ಸ್ಟಾರ್ಟ್ ಅಂತ ಬಟನ್ ಇದೆ, ಇದು ನಮ್ಕಿದ್ರೆ ಆನ್ ಆಗುತ್ತೆ. ಇವಾಗ ಆನ್ ಆಗಿದೆ. ಇನ್ನೊಂದು ಲೈಟ್ ಬರಬೇಕಿಲ್ಲಿ, ಇವಾಗ ಬರುತ್ತೆ ಅಂತ. ಇದು ಒಂಥರ ಲೈಟ್ ಗ್ರೀನು, ಎಷ್ಟು ಲೈಟ್ ಬಂತು. ನೀರಲ್ಲಿ ಆಲ್ರೆಡಿ ಹೋಗ್ತಾ ಇದೆ. ಇವಾಗ ಅಲ್ಲಿ ನೀರು ಮೇಲೆ ಬಂದು ಅಲ್ಲಿ ಪೈಪಲ್ಲಿ ಹೋಗ್ತಾ ಇದೆ. ಬನ್ನಿ ಹತ್ರಕ್ಕೆ ಹೋಗಿ ತೋರಿಸ್ತೀನಿ ನೀರು ಎಷ್ಟು ಬರ್ತಾ ಇದೆ ಅಂತ ಹೇಳಿ. ಬಿಸಿಲು ಪರವಾಗಿಲ್ಲ, ಬಿಸಿಲು ಚೆನ್ನಾಗೇ ಇದೆ ನೋಡ್ಬೋದು, ಆದ್ದರಿಂದ ನೀರು ಚೆನ್ನಾಗೇ ಬರ್ತಾ ಇದೆ. ಎಷ್ಟು ಬರ್ತಾ ಇದೆಯಪ್ಪ ನೀರು ಅಂತಂದರೆ ಸೋಲಾರಲ್ಲಿ, ಬನ್ನಿ ಇವಾಗ ನೋಡಿ ಎಂಥ ನೀರು ಬೇಕು, ಇದ್ರಿಗಿನ್ನ ಬೇಕಾ ನೀರು? ಹೆಂಗೆ ಕರೆಂಟಲ್ಲೂ ಹಿಂಗೆ ಬರಲ್ಲ, ಪವರು ಹಂಗೆ ಬರ್ತಾ ಇದೆ ಇವಾಗ. ಈ ಗದ್ದೆಗೆ ತುಂಬ್ತಾ ಇರಲಿ, ನಾವಲ್ಲಿ ಹುಲ್ಲು ತುಂಬ್ತಾ ಇದ್ರೆ ಅಲ್ಲಿಗೆ ಹೋಗೋಣ. ಇನ್ನೊಂದು 50 ಕಂತ ಇದ್ದಾವೆ, ಇನ್ನೊಂದು 3/4 ಗಂಟೆಯಲ್ಲಿ ಅಲ್ಲಿ ಹುಲ್ಲು ಕೆಲಸ ಆಗುತ್ತೆ. ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹುಲ್ಲೆಲ್ಲ ತುಂಬ್ಕೊಂಡು ಹೋಗ್ತಾ ಇದೀವಿ. ವಿಡಿಯೋ ಸ್ವಲ್ಪ ಲಾಂಗ್ ಆಗಿದೆ, ಆದ್ದರಿಂದ ವಿಡಿಯೋ ಇಲ್ಲಿಗೆ ಎಂಡ್ ಆಗ್ತಿದೆ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಒಂದು ಕಮೆಂಟ್ ಹಾಕಿ ಅಂತ ಕೇಳ್ತಾ, ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಾಧ್ಯವಾದಷ್ಟು ಪ್ರೀತಿಯಿಂದ ರೈತ ಗುರುಜಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ನ ಜೋರಾಗಿ ಟನ್ ಅಂತ ಹೊಡೀರಿ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್.